ರಷ್ಯಾ ದೋಸ್ತಿಗೆ ಗುಡ್ ಬೈ. ಜರ್ಮನಿ ಜೊತೆ 66,000 ಕೋಟಿ ಡೀಲ್. ಏನಿದು ಭಾರತ ಯುರೋಪ್ ತಂತ್ರ? ಸಮುದ್ರದ ತಳದಲ್ಲಿ ಸದ್ದಿಲ್ಲದೆ ಬರುವ ಸಾವು ಯಾವ ರೆಡಾರ್ಗೂ ಸಿಗಲ್ಲ, ಸ್ಯಾಟಲೈಟ್ ಕಣ್ಣಿಗೂ ಬೀಳಲ್ಲ. ಶತ್ರುಗಳಿಗೆ ಇದು ಬಂದಿದ್ದು ಗೊತ್ತಾಗೋದು ನೌಕೆ ಸ್ಫೋಟ ಆದ್ಮೇಲೆನೆ. ಸ್ನೇಹಿತರೆ, ಭಾರತದ ಡಿಫೆನ್ಸ್ ಹಿಸ್ಟ್ರಿಯಲ್ಲೇ ಇದೊಂದು ಗೇಮ್ ಚೇಂಜಿಂಗ್ ಮೂಮೆಂಟ್. ಚೈನಾ ಸಮುದ್ರದಲ್ಲಿ ಆಡ್ತಿರೋ ಆಟಕ್ಕೆ ಬ್ರೇಕ್ ಹಾಕೋಕೆ ಭಾರತ ಈಗ ಬತ್ತಳಿಕೆಯಿಂದ ಬ್ರಹ್ಮಾಸ್ತ್ರವನ್ನ ಹೊರತೆಗೆದಿದೆ. ಎಷ್ಟು ದಿನ ರಷ್ಯಾದ ಫ್ರೆಂಡ್ಶಿಪ್ನಲ್ಲಿದ್ದ ಭಾರತ, ಅಮೆರಿಕದ ಬಾಂಧವ್ಯದಲ್ಲಿದ್ದ ಭಾರತ ಈಗ ದಿಢೀರನೆ ಯುರೋಪಿನ ಬಾಗಿಲು ತಟ್ಟಿದೆ. ಬರೋಬ್ಬರಿ $8 ಬಿಲಿಯನ್, ಅಂದರೆ ಸುಮಾರು 70,000 ಕೋಟಿ ರೂಪಾಯಿಗಳ ಮೆಗಾ ಡೀಲ್. ಅದು ಎಲ್ಲ ಸುಮಾರು ಶಸ್ತ್ರಾಸ್ತ್ರ ಸೇರಿಯಲ್ಲ, ಒಂದೇ ಒಂದು ಸೆಪರೇಟ್ ಡೀಲ್. ಒಂದು ಅಸ್ತ್ರಕ್ಕೆ 70,000 ಕೋಟಿ. 6 ಅತ್ಯಾಧುನಿಕ ಭಯಾನಕ ಸಾಮರ್ಥ್ಯದ ಜಲಾಂತರ್ಗಾಮಿಗಳನ್ನ, ಸಬ್ಮರೀನ್ಗಳನ್ನ ಭಾರತ ತರ್ತಾ ಇದೆ. ಖುದ್ದು ಜರ್ಮನಿಯ ಚಾನ್ಸಲರ್ ಫ್ರೆಡರಿಕ್ ಮರ್ಜ್ ಪ್ಯಾಕ್ ಮಾಡಿಕೊಂಡು ಸೀದಾ ಭಾರತಕ್ಕೆ ಬರ್ತಾ ಇದ್ದಾರೆ ಅಂದ್ರೆ ಈ ಡೀಲ್ನ ಮಹತ್ವ ನೀವೇ ಅರ್ಥ ಮಾಡ್ಕೊಳ್ಳಿ. ಹಾಗಿದ್ರೆ ಏನಿದು ಡೀಲ್? ರಷ್ಯಾ ಮತ್ತು ಅಮೆರಿಕ ಬಿಟ್ಟು ಭಾರತ ಜರ್ಮನಿಯಂತಹ ಯುರೋಪಿಯನ್ ರಾಷ್ಟ್ರದ ಕಡೆಗೆ ಜಾಸ್ತಿ ಒಲವನ್ನ ಯಾಕೆ ತೋರಿಸ್ತಾ ಇದೆ? ಒಂದೇ ಏಟಿಗೆ ಚೀನಾದ ನಿದ್ದೆ ಕೆಡಿಸೋ ಕೆಪಾಸಿಟಿ ಈ ಸಬ್ಮರೀನ್ ಪ್ಲಾನ್ಗೆ ಇದೆಯಾ? ಅಸಲಿಗೆ ಏನಿದು P-75I ಪ್ರಾಜೆಕ್ಟ್? ಬನ್ನಿ ಇವತ್ತಿನ ಈ ಎಕ್ಸ್ಕ್ಲೂಸಿವ್ ವಿಡಿಯೋದಲ್ಲಿ ಈ ಡೀಪ್ ಸಿ ರಹಸ್ಯವನ್ನ ಭೇದಿಸಿ ಬಿಡೋಣ. ನೌಕಾಪಡೆಯಲ್ಲಿ ರೆಡ್ ಅಲರ್ಟ್. ಸ್ನೇಹಿತರೆ, ನೇರವಾಗಿ ಹೇಳ್ತೀವಿ ಕೇಳಿ. ಭಾರತೀಯ ನೌಕಾಪಡೆಗೆ ಈಗ ಹೊಸ ಸಬ್ಮರೀನ್ಗಳ ಅವಶ್ಯಕತೆ ಇದೆಯಲ್ಲ, ಸುಮ್ಮನೆ ಅಲ್ಲ, ಇದು ಡೂ ಆರ್ ಡೈ ಅನ್ನುವಷ್ಟು ಅರ್ಜೆನ್ಸಿ ಇದೆ. ಯಾಕುತ್ತಾ ನಮ್ಮ ಅಕ್ಕಪಕ್ಕ ನಡೆದಿರೋ ಬೆಳವಣಿಗೆಗಳು ಹಾಗಿವೆ. ಒಂದು ಕಡೆ ಡ್ರ್ಯಾಗನ್ ಚೀನಾ ವರ್ಷಕ್ಕೆ 3-4 ಹೊಸ ಸಬ್ಮರೀನ್ ಮತ್ತು ಯುದ್ಧ ನೌಕೆಗಳನ್ನ ಬಿಸಿ ಇಡ್ಲಿ ವಡೆ ತಯಾರಿಸಿ ತಟ್ಟೆಗೆ ಹಾಕೊಂಡ ಹಾಗೆ ತಯಾರು ಮಾಡಿ ನೇವಿಗೆ ಕೊಡ್ತಾ ಇದೆ, ಸಮುದ್ರಕ್ಕೆ ಇಳಿಸ್ತಾ ಇದೆ. ಅವರ ಹತ್ರ ಆಲ್ರೆಡಿ 60ಕ್ಕೂ ಅಧಿಕ ಸಬ್ಮರೀನ್ಗಳಿವೆ, ನ್ಯೂಕ್ಲಿಯರ್ ಪವರ್ ಇರೋ ಬಲಿಷ್ಠ ನೌಕೆಗಳಿವೆ. ಆದರೆ ನಮ್ಮ ಸ್ಟೋರಿ ಏನು? ನಮ್ಮ ಹತ್ರ ಇರೋದು ಕೇವಲ 16 ಸಾಂಪ್ರದಾಯಿಕ ಸಬ್ಮರೀನ್ಗಳು. ಅದರಲ್ಲೂ ಕೆಲವು ಸಿಂಧು ಘೋಷ್ ಕ್ಲಾಸ್ ಸಬ್ಮರೀನ್ಗಳು ಎಷ್ಟು ಹಳೆದಾಗಿದ್ದಾವೆ ಅಂದರೆ ಅವುಗಳಿಗೆ ರಿಟೈರ್ಮೆಂಟ್ ಕೊಡೋ ವಯಸ್ಸು ಬಂದಾಗ್ಬಿಟ್ಟಿದೆ. ಡಿಸೆಂಬರ್ 19, 2025 ಕೆಲ ಹಳೆ ಸಬ್ಮರೀನ್ಗಳಿಗೆ ರಿಟೈರ್ಮೆಂಟ್ ಕೊಟ್ಟಾಗಿದೆ. ಅರ್ಥ ಮಾಡ್ಕೊಳ್ಳಿ, ಒಂದು ಕಡೆ ಚೀನಾ ಬಲ ಹೆಚ್ಚಾಗ್ತಿದೆ, ನಮ್ಮ ಕಡೆ ಕಮ್ಮಿ ಆಗ್ತಾ ಇದೆ. ಈ ಡೇಂಜರಸ್ ಗ್ಯಾಪ್ ಅನ್ನ ತುಂಬೋಕೆ ಭಾರತ ಎಷ್ಟೋ ವರ್ಷಗಳ ಹಿಂದೆನೆ ಒಂದು ಪ್ಲಾನ್ ಮಾಡಿತ್ತು. ಅದೇ ಪ್ರಾಜೆಕ್ಟ್ 75 ಇಂಡಿಯಾ ಅಂತ. ಆದರೆ ಪ್ಲಾನ್ ಇತ್ತು, ಡೀಲ್ ಫೈನಲ್ ಆಗ್ತಾನೆ ಇರಲಿಲ್ಲ. ಕಡೆಗೂ ಆ ಶುಭ ಗಳಿಗೆ ಕೂಡಿ ಬಂದಿದೆ. ಜರ್ಮನಿಯೊಂದಿಗಿನ ಡೀಲ್ ಆಲ್ಮೋಸ್ಟ್ ಫೈನಲ್ ಆಗಿದೆ. ರಷ್ಯಾ ಬಿಟ್ಟು ಜರ್ಮನಿಗೆ ಜೈ. ಈಗ ನಮ್ಗೆಲ್ಲ ಒಂದು ಕುತೂಹಲ ಇರುತ್ತೆ, ಅಯ್ಯೋ ನಾವೇನು ಸಣ್ಣ ಪುಟ್ಟ ರಾಷ್ಟ್ರನ, ಅಷ್ಟೊಂದು ನಮಗೆ ಮರ್ಯಾದೆ ಇಲ್ವಾ, ನಮಗೆ ಯಾರು ಸಬ್ಮರೀನ್ ಕೊಡಲ್ವಾ, ಇಷ್ಟು ಲೇಟ್ ಯಾಕೆ ಅಂತ. ಅಸಲಿಗೆ ಕೊಡೋಕೆ ತುಂಬಾ ಜನ ಕ್ಯೂ ಇದ್ರು. ಆದರೆ ಈ 6 ಸಬ್ಮರೀನ್ಗಳನ್ನ ಸಪ್ಲೈ ಮಾಡೋ ರೇಸ್ನಲ್ಲಿ ಜಗತ್ತಿನ ದಿಗ್ಗಜ ಕಂಪನಿಗಳಿದ್ವು. ಫೈನಲ್ ರೌಂಡ್ನಲ್ಲಿ ಉಳಿದಿದ್ದು 2 ರಾಷ್ಟ್ರಗಳು. ಒಂದು ಕಡೆ ಸ್ಪೇನ್ ದೇಶದ ನವಾಂಟಿಯಾ, ಇನ್ನೊಂದು ಕಡೆಗೆ ಜರ್ಮನಿಯ ಫೇಮಸ್ ಥಸನ್ಕ್ರೂಪ್ ಮರೈನ್ ಸಿಸ್ಟಮ್ಸ್. ಆದರೆ ಈಗ ಸಿಕ್ಕಿರೋ ಮಾಹಿತಿ ಪ್ರಕಾರ ಈ ರೇಸ್ನಲ್ಲಿ ಜರ್ಮನಿ ಗೆದ್ದಿದೆ, ಸ್ಪೇನ್ ಮನೆಗೆ ಹೋಗಿದೆ. ಯಾಕೆ ಜರ್ಮನಿ ಗೆಲ್ತು? ಅಲ್ಲಿರೋದು 3 ಕಾರಣ. ಒಂದು, ಅವರ ಟೆಕ್ನಾಲಜಿ, ಜರ್ಮನ್ ಇಂಜಿನಿಯರಿಂಗ್ ಬಗ್ಗೆ ಪ್ರಪಂಚಕ್ಕೆ ಗೊತ್ತು, ಕ್ವಾಲಿಟಿ ಅಂದರೆ ಜರ್ಮನಿ. 2, ಮೇಕ್ ಇನ್ ಇಂಡಿಯಾಗೆ ಅವರು ಒಪ್ಕೊಂಡಿರೋದು. 3ನೇದು AIP ಟೆಕ್ನಾಲಜಿ. ಇದ್ರ ಬಗ್ಗೆ ಡೀಟೇಲ್ ಆಗಿ ನೆಕ್ಸ್ಟ್ ಎಕ್ಸ್ಪ್ಲೇನ್ ಮಾಡ್ತೀವಿ ಹೋಗ್ತಾ. ಇದು ಮೈಂಡ್ ಬ್ಲೋಯಿಂಗ್ ವಿಚಾರ. ಈ ಡೀಲ್ ಫೈನಲ್ ಮಾಡೋಕೆ ಅಂತಲೇ ಜರ್ಮನಿಯ ಚಾನ್ಸಲರ್ ಫ್ರೆಡರಿಕ್ ಮರ್ಜ್ ಜನವರಿ 12 ಮತ್ತು 13 ಇಲ್ಲಿಗೆ ಬರ್ತಾ ಇದ್ದಾರೆ, ಭಾರತಕ್ಕೆ ಬರ್ತಿದ್ದಾರೆ. 2025 ಅವರು ಅಧಿಕಾರ ವಹಿಸಿಕೊಂಡ ನಂತರ ಇದು ಅವರ ಮೊದಲ ಭಾರತ ಭೇಟಿ. ಸಾಮಾನ್ಯವಾಗಿ ಯುರೋಪ್ ನಾಯಕರು ಬಂದರೆ ಕ್ಲೈಮೇಟ್ ಚೇಂಜ್ ಬಗ್ಗೆ, ವೀಸಾ ಬಗ್ಗೆ ಮಾತನಾಡ್ತಾರೆ. ಆದರೆ ಫ್ರೆಡರಿಕ್ ಮಾರ್ಜ್ ಬರ್ತಿರೋದೇ ಈ ಡಿಫೆನ್ಸ್ ಡೀಲ್ಗೋಸ್ಕರ, ಮೆಗಾ ಡೀಲ್ಗೋಸ್ಕರ. ಅಂದರೆ ಜರ್ಮನಿ ಭಾರತಕ್ಕೆ ಎಷ್ಟು ಮಹತ್ವ ಕೊಡ್ತಾ ಇದೆ ಅಂತ ಅರ್ಥ ಮಾಡ್ಕೊಳ್ಳಿ. ಜರ್ಮನಿ ಸಾಮಾನ್ಯವಾಗಿ ಎಷ್ಟು ಸುಲಭವಾಗಿ ರಕ್ಷಣಾ ಟೆಕ್ನಾಲಜಿಯನ್ನು ಬೇರೆ ರಾಷ್ಟ್ರಗಳಿಗೆ ಕೊಡೋದಿಲ್ಲ. ಅವರು ತುಂಬ ಸ್ಟ್ರಿಕ್ಟ್. ಆದರೆ ಭಾರತದ ವಿಚಾರದಲ್ಲಿ ಅವರು ತಮ್ಮ ಹಳೆಯ ನಿಯಮಗಳನ್ನು ಲೂಸ್ ಮಾಡಿದ್ದಾರೆ. ವರದಿಗಳ ಪ್ರಕಾರ 2 ದಿನಗಳ ಭೇಟಿಯಲ್ಲಿ ಉಭಯ ನಾಯಕರು ಸರ್ಕಾರದಿಂದ ಸರ್ಕಾರಕ್ಕೆ, G2G ಗವರ್ಮೆಂಟ್ ಟು ಗವರ್ಮೆಂಟ್ ಮಾದರಿಯಲ್ಲಿ ಈ ಒಪ್ಪಂದವನ್ನ ಫೈನಲ್ ಮಾಡ್ತಾರೆ. ಸ್ನೇಹಿತರೆ, ಇದು ಜರ್ಮನ್ ಚಾನ್ಸಲರ್ ಭೇಟಿ ವಿಚಾರ. ಆದರೆ ನೀವು ಕಾಶಿ, ಅಯೋಧ್ಯೆಗೆ ಭೇಟಿ ಕೊಡೋ ಕೆಲವೊಂದು ಬೆಸ್ಟ್ ಚಾನ್ಸ್ ಇದೆ ನೋಡಿ. ಫೆಬ್ರವರಿ 14 ಟ್ರಿಪ್, ಕೆಲವೇ ಸೀಟುಗಳು ಮಾತ್ರ ಬಾಕಿ. ತಡ ಮಾಡದೆ ಸ್ಕ್ರೀನ್ ಮೇಲಿರೋ 7 ಸೈನ್ಸ್ ಟೂರಿಸಂ ನಂಬರ್ಗೆ ನೀವು ಕಾಲ್ ಮಾಡಿ ಬುಕ್ ಮಾಡಬಹುದು. ಆಸಕ್ತರು ಚೆಕ್ ಮಾಡಿ. ಈಗ ಈ ಸ್ಟೋರಿಯ ಇಂಟ್ರೆಸ್ಟಿಂಗ್ ಭಾಗಕ್ಕೆ ನಾವು ಮುಂದುವರಿತಾ ಇದೀವಿ. ಈಗ ಏನಿದು AIP 14 ದಿನಗಳ ಮ್ಯಾಜಿಕ್? ಈಗ ಈ ವಿಡಿಯೋದ ಹೀರೋ ಬಗ್ಗೆ ಮಾತಾಡೋಣ. 66,000 ಕೋಟಿ ರೂಪಾಯಿ ಸುರಿತಿರೋದು ಯಾಕೆ? ಬರೀ ಕಬ್ಬಿಣದ ಬೋಟ್ಕ ಉದ್ದಕ್ಕೆ ನೀರಲ್ಲಿ ತೇಲಿಬಿಡಕ್ಕೆ? ಅಷ್ಟು ಸಿಂಪಲ್ ಇಲ್ಲ. ನಾವು ದುಡ್ಡು ಕೊಡ್ತಿರೋದು ಕಬ್ಬಿಣದ ಉದ್ದ ತುಂಡಿನ ಒಳಗಡೆ ಇರೋ ಒಂದು ಸ್ಪೆಷಲ್ ಟೆಕ್ನಾಲಜಿ ಇದೆಯಲ್ಲ ಅದಕ್ಕೆ. ಅದೇ AIP ಅಂದರೆ ಏರ್ ಇಂಡಿಪೆಂಡೆಂಟ್ ಪ್ರೊಪಲ್ಷನ್.
ಸಿಂಪಲ್ ಲ್ಯಾಂಗ್ವೇಜಲ್ಲಿ ಹೇಳ್ತೀವಿ ನೋಡಿ, ಸಬ್ಮರೀನ್ ಅಂದರೆ ನೀರಿನ ಒಳಗಿರೋ ಮೀನು, ಅದು ಒಳಗಿದ್ರೆ ಮಾತ್ರ ಸೇಫ್. ಸಾಮಾನ್ಯವಾದ ಡೀಸೆಲ್ ಸಬ್ಮರೀನ್ಗಳು ಹೇಗಿರ್ತವೆ ಅಂದರೆ ಅವು ಬ್ಯಾಟ್ರಿ ಮೇಲೆ ಓಡ್ತವೆ, ಮೊಬೈಲ್ ಬ್ಯಾಟ್ರಿ ಥರ. ಆದರೆ ಮೊಬೈಲ್ ಬ್ಯಾಟ್ರಿ ಥರ ಸಬ್ಮರೀನ್ ಬ್ಯಾಟ್ರಿ ಕೂಡ ಖಾಲಿ ಆಗುತ್ತಲ್ಲ, ಆಗ ಅದನ್ನು ಚಾರ್ಜ್ ಮಾಡಲೇಬೇಕು. ಚಾರ್ಜ್ ಮಾಡಬೇಕು ಅಂದರೆ ಡೀಸೆಲ್ ಜನರೇಟರ್ ಆನ್ ಮಾಡಬೇಕು. ಜನರೇಟರ್ ಉರಿಬೇಕು ಅಂದರೆ ಅದಕ್ಕೆ ಆಕ್ಸಿಜನ್ ಗಾಳಿ ಬೇಕೇ ಬೇಕು. ಆ ಗಾಳಿಯನ್ನು ತಗೊಳ್ಳೋಕೆ ಸಬ್ಮರೀನ್ ಕದ್ದು ಮುಚ್ಚಿ ಕಳ್ಳಂತರ ಚೂರು ನೀರಿನ ಮೇಲ್ಮೈಗೆ ಬಂದು ತಗೊಂಡ್ಬಿಟ್ಟು ಒಳಗೆ ಹೋಗಬೇಕು. ಅದೇ ಡೇಂಜರ್. ಸಬ್ಮರೀನ್ ಯಾವಾಗ ಮೂಗು ಮೇಲಕ್ಕೆ ಹಾಕುತ್ತೋ ಆಗ ಶತ್ರುವಿನ ರೆಡಾರ್, ಸ್ಯಾಟಲೈಟ್ ಅಥವಾ ಡ್ರೋನ್ ಕ್ಯಾಮ್ರಾಗಳು ಕ್ಯಾಚ್ ಹಾಕ್ಬಿಡ್ತವೆ. ಯುದ್ಧಗಳಲ್ಲಿ ನಿಮ್ಮ ಲೊಕೇಶನ್ ಗೊತ್ತಾಯಿತು ಅಂದರೆ ಯು ಆರ್ ಡೆಡ್. ಆದರೆ ಭಾರತ ಸೆಲೆಕ್ಟ್ ಮಾಡಿರೋ ಈ ಜರ್ಮನ್ ಸಬ್ಮರೀನ್ಗಳಲ್ಲಿ AIP ಸಿಸ್ಟಮ್, ಫ್ಯೂಲ್ ಸೆಲ್ ಟೆಕ್ನಾಲಜಿ ಇರುತ್ತೆ. ಇದು ಹೈಡ್ರೋಜನ್ ಬಳಸಿ ನೀರಿನ ಒಳಗಡೆನೆ ನೀರನ್ನೇ ಬಳಸಿ ವಿದ್ಯುತ್ ತಯಾರು ಮಾಡುತ್ತೆ. ಇದರ ತಾಕತ್ತೇನು ಅಂದರೆ ಬ್ಯಾಟ್ರಿ ಚಾರ್ಜ್ ಮಾಡೋಕೆ ಇದು ವಾರಗಟ್ಟಲೆ ನೀರಿನ ಮೇಲೆ ಬರೋ ಅವಶ್ಯಕತೆಯೇ ಇಲ್ಲ. ಒಮ್ಮೆ ಮುಳುಗಿದರೆ ಸುಮಾರು 2 ವಾರಗಳ ಕಾಲ, ಅಂದರೆ 14 ದಿನಕ್ಕೂ ಹೆಚ್ಚು ಕಾಲ ನೀರಿನ ಒಳಗಡೆನೇ ಇದ್ದು ಬಿಡ್ಬೋದು. ಊಹೆ ಮಾಡಿ, ಶತ್ರುವಿನ ಹಡಗಿನ ಕೆಳಗೇನೆ 15 ದಿನಗಳ ಕಾಲ ಸೈಲೆಂಟಾಗಿದ್ದುಕೊಂಡು ಟಾರ್ಗೆಟ್ ಲಾಕ್ ಮಾಡಿ ಕ್ಷಣಾರ್ಧದಲ್ಲಿ ಕಮಾಂಡ್ ಬಂದ ತಕ್ಷಣ ಡಮ್ ಅನ್ಸೋ ತಾಕತ್ತಿದಕ್ಕಿದೆ. ಸ್ಪೇನ್ ದೇಶದ ಸಬ್ಮರೀನ್ ಸೋತಿದ್ದು ಇಲ್ಲೇ. ಅವರ AIP ಟೆಕ್ನಾಲಜಿಯನ್ನು ಕೂಡ ಪೇಪರ್ ಮೇಲಿತ್ತು, ಆದರೆ ಜರ್ಮನಿ ಇದರಲ್ಲಿ ಕಿಂಗ್. ರಷ್ಯಾಗೆ ಗುಡ್ ಬೈ, ಯುರೋಪ್ ಹಾಯ್ ಹಾಯ್. ಸ್ನೇಹಿತರೆ, ಈ ಪಾಯಿಂಟ್ ವೆರಿ ವೆರಿ ಇಂಪಾರ್ಟೆಂಟ್. ಈ ವಿಡಿಯೋದ ಹಾರ್ಟ್ ಇದು ಬರೀ ಟೆಕ್ನಾಲಜಿ ವಿಚಾರ ಅಲ್ಲ, ಇದೊಂದು ಜಿಯೋ ಪೊಲಿಟಿಕಲ್ ಚೆಸ್ ಗೇಮ್. ಭಾರತ ತನ್ನ ವಿದೇಶಾಂಗ ನೀತಿಯಲ್ಲಿ ಗೇರ್ ಚೇಂಜ್ ಮಾಡ್ತಿದೆ ಅನ್ನೋದಕ್ಕೆ ಸಾಕ್ಷಿ. ನಮಗೆಲ್ಲ ಗೊತ್ತಿರೋ ಹಾಗೆ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ನಾವು ಕಣ್ಣು ಮುಚ್ಚಿಕೊಂಡು ನಂಬ್ತಾ ಇದ್ದಿದ್ದು ರಷ್ಯಾವನ್ನು. ನಮ್ಮ ಸೇನೆಯ 70% ಆಯುಧಗಳು ರಷ್ಯಾದೆ. ರಷ್ಯಾ ನಮ್ಮ ಆಲ್ ವೆದರ್ ಫ್ರೆಂಡ್ ಅಂತ ನಾವು ಹೇಳ್ತಾ ಇದ್ವಿ. ಆಮೇಲೆ ಕಾಲ ಬದಲಾಯಿತು. ಕಳೆದ 10-15 ವರ್ಷಗಳಲ್ಲಿ ನಾವು ಅಮೆರಿಕದ ಕಡೆಗೂ ವಾಲಿದ್ವಿ. ಅಪಾಚೆ ಹೆಲಿಕಾಪ್ಟರ್ ಬಂತು, ಚಿನೂಕ್ ಬಂತು, ಪ್ರೆಡಿಟರ್ ಡ್ರೋನ್ಸ್ ಬರ್ತಾ ಇದ್ದಾವೆ. ಆದರೆ ಈಗ ಭಾರತ 3ನೇ ದಾರಿಯನ್ನು ಹುಡುಕಿದೆ, ಅದೇ ಯುರೋಪ್ ರೂಟ್. ಯಾಕೆ ಭಾರತ ಈಗ ಯುರೋಪ್, ಅದರಲ್ಲೂ ಕೂಡ ಜರ್ಮನಿ ಕಡೆಗೆ ಶಿಫ್ಟ್ ಆಗ್ತಿದೆ? ಅದಕ್ಕೆ 3 ಬಲವಾದ ಕಾರಣಗಳಿವೆ. ಒಂದು, ರಷ್ಯಾದ ಅನಿವಾರ್ಯತೆ. ಯುಕ್ರೇನ್ ಯುದ್ಧದಲ್ಲಿ ರಷ್ಯಾ ಪೂರ್ತಿಯಾಗಿ ಸಿಕ್ಕಾಕೊಂಡಿದೆ. ಅವರಿಗೀಗ ಸ್ವಂತಕ್ಕೆ ಆಯುಧ ಸಾಲ್ತಾ ಇಲ್ಲ. ಇನ್ನು ನಮಗೆ ಕೊಡೋದು ಯಾವಾಗ? ನಮ್ಮ S-400 ಏರ್ ಡಿಫೆನ್ಸ್ ಸಿಸ್ಟಮ್ ಡೆಲಿವರಿ ಈಗ ಆಲ್ರೆಡಿ ಲೇಟ್ ಆಗ್ತಾ ಇದೆ. ಸುಖೋಯ್ ವಿಮಾನದ ಸ್ಪೇರ್ ಪಾರ್ಟ್ಸ್ ಬರೋದು ಡಿಲೇ ಆಗ್ತಿದೆ. ನಾವು ಎಮರ್ಜೆನ್ಸಿಲಿ ಅವ್ರನ್ನ ಕಾಯ್ಕೊಂಡು ಕೂರೋಕ್ಕಾಗಲ್ಲ. ಸೊ ರಷ್ಯಾ ಮೇಲಿನ ಅವಲಂಬನೆ ಕಮ್ಮಿ ಮಾಡಲೇಬೇಕಾದ ಅನಿವಾರ್ಯತೆ ಇದೆ. 2, ಅಮೆರಿಕದ ಕಿರಿಕ್. ಟ್ರಂಪ್ ಬಂದ್ಮೇಲೆ ಸಂಬಂಧ ಹಾಳಾದರೂ ಕೂಡ ನಾವು ಅಮೆರಿಕದ ಹತ್ರನೂ ಹೋಗ್ಬೋದಾಗಿತ್ತು. ಬಿಸ್ನೆಸ್ ಮಾಡ್ತೀವಿ ಅಂದ್ರೆ ಟ್ರಂಪ್ ಬಾಯಿ ಕಳ್ಕೊಂಡು ಕೂರ್ತಾರೆ. ಆದರೆ ಅಮೆರಿಕದ ಆಯುಧಗಳೊಂದಿಗೆ 100 ರೂಲ್ಸ್ ಕೂಡ ಬರ್ತವೆ. ಆ ಸ್ವಿಚ್ ಒತ್ತಂಗಿಲ್ಲ, ಈ ಸಾಫ್ಟ್ವೇರ್ ಮುಟ್ಬೇಡಿ, ಬಿಚ್ಚಿ ನೋಡಬೇಡಿ, ಪಾಕಿಸ್ತಾನದ ವಿರುದ್ಧ ಬಳಸಬೇಡಿ ಅಂತಲೂ ಹೇಳ್ಬಿಡ್ತಾರೆ ಬೇಕಾದ್ರೆ ಅವರು. 1000 ರೂಲ್ಸ್, ಕಿರಿಕಿರಿ. ಕೈಗೆ ಬಂದ ತುತ್ತು ಬಾಯಿಗೆ ಬರೋ ಟೈಮ್ನಲ್ಲಿ ಅಮೆರಿಕ ಕೈ ಕೊಟ್ಟಿರೋ ಉದಾಹರಣೆಗಳು ಸುಮಾರಿವೆ. ಇಂಜಿನ್ ಕೊಡ್ತೀವಿ ಅಂತ ಹೇಳಿ 100 ಕೊಡ್ತೀವಿ ಅಂತ ಹೇಳಿ ಸಣ್ಣ ಮಕ್ಕಳ ಥರ ಚುಚುರೆ ಅಂದರೆ ಸಣ್ಣ ಮಕ್ಕಳಿಗೆ ಮಿಠಾಯಿ ಕೊಟ್ಟಂಗೆ ಕೊಡ್ತಾ ಇದ್ದಾರೆ ಅಮೆರಿಕನ್ಸ್. ವರ್ಷಕ್ಕೆ 1 ಇಂಜಿನ್ 2 ಇಂಜಿನ್, ಯಾರು ನೋಡ್ರೆ ನಗಬೇಕು, ಅಯ್ಯೋ ಭಾರತವೇ ಅಂತೇಳಿ. ಆ ಥರ ಆಟ ಆಡಿಸ್ತಿದ್ದಾರೆ ನಮಗೆ. ಹಾಗೆ ಅಮೆರಿಕವನ್ನ ಬ್ಲೈಂಡ್ ಆಗಿ ನಂಬೋದು ಕಷ್ಟ. ನೆಕ್ಸ್ಟ್ ಪಾಯಿಂಟ್, ಜರ್ಮನಿ ಸೇಫ್ ಬೆಟ್. ಜರ್ಮನಿ ಪಕ್ಕ ಬಿಸ್ನೆಸ್ ಮೈಂಡೆಡ್ ಕಂಟ್ರಿ. ಅವರ ಎಕಾನಮಿ ಸದ್ಯಕ್ಕೆ ಡಲ್ ಇದೆ. ಹೀಗಾಗಿ ಅವರಿಗೆ ಭಾರತದಂತಹ ದೊಡ್ಡ ಮಾರ್ಕೆಟ್ ಬೇಕು. ಅದಕ್ಕೆ ಅವರು 2024ರಲ್ಲಿ ಫೋಕಸ್ ಇಂಡಿಯಾ ಅನ್ನೋ ಪಾಲಿಸಿಯನ್ನೇ ಅನೌನ್ಸ್ ಮಾಡಿದ್ರು. ಜರ್ಮನಿಯೊಂದಿಗೆ ಡೀಲ್ ಮಾಡಿದ್ರೆ ನಾಳೆ ಯಾವುದೇ ಯುದ್ಧದ ಸನ್ನಿವೇಶ ಬಂದರೂ ಕೂಡ ನಮಗೆ ಸಪ್ಲೈ ವಿಚಾರದಲ್ಲಿ ಪ್ರಾಬ್ಲಮ್ ಆಗಲ್ಲ ಅನ್ನೋ ಗ್ಯಾರಂಟಿ. ಜೊತೆಗೆ ಮೇಕ್ ಇನ್ ಇಂಡಿಯಾ ಅಂತ ಹೇಳಿ ಅವ್ರು ಇಲ್ಲೇ ಬಂದು ಮಾಡೋದ್ರಿಂದ ಟೆಕ್ನಾಲಜಿ ಅವ್ರದ್ದು, ಉತ್ಪಾದನೆ ನಮ್ದು, ನಮ್ಮಲ್ಲೂ ಇಕೋ ಸಿಸ್ಟಮ್ ಬಿಲ್ಡ್ ಆಗ್ಬಿಡುತ್ತೆ ಅನ್ನೋ ಲೆಕ್ಕಾಚಾರ. ನಮ್ಮ ವಿದೇಶಾಂಗ ಸಚಿವ S ಜಯಶಂಕರ್ ಪದೇ ಹೇಳ್ತಾರೆ ಮಲ್ಟಿ ಅಲೈನ್ಮೆಂಟ್ ಅಂತ. ಅಂದ್ರೆ ಯಾರೋ ಒಂದು ಗುಂಪಿಗೆ ಸೇರಿಕೊಂಡು ಅವ್ರ ಜೊತೆ ಎಲ್ಲದಕ್ಕೂ ಒಪ್ಕೊಂಡು ಜೈಕಾರ ಹಾಕೋದಲ್ಲ. ಯಾವ ಗುಂಪಿನಲ್ಲಿ ಯಾವುದು ಸರಿ ಇದೆಯೋ ಅದು ಮಾತ್ರ ನಾವಿದ್ದೀವಿ, ಇಲ್ಲಾಂದರೆ ನಾವು ಯಾರ ಜೊತೆನೂ ಇಲ್ಲ. ಆ ರೀತಿಯ ವಿಚಾರ ಇದು. ಎಲ್ಲರೊಂದಿಗೂ ಚೆನ್ನಾಗಿರ್ತೀವಿ ನಾವು, ಒಳ್ಳೆದಕ್ಕೆ ಮಾತ್ರ. ಆ ಲೆಕ್ಕಾಚಾರ ಅದೇ ಮಲ್ಟಿ ಅಲೈನ್ಮೆಂಟ್. ಇದರಲ್ಲಿ ಯಾರ ಮೇಲೂ ಕೂಡ ಪೂರ್ಣ ಪ್ರಮಾಣದ ಡಿಪೆಂಡೆನ್ಸಿ ಇರೋದಿಲ್ಲ. ರಷ್ಯಾದ ಹಳೆ ದೋಸ್ತಿನೂ ಇರುತ್ತೆ, ಅಮೆರಿಕದ ಮಾಡರ್ನ್ ಫ್ರೆಂಡ್ಶಿಪ್ ಕೂಡ ಇರುತ್ತೆ, ಹಾಗೆ ಯುರೋಪ್ನ ಪಾರ್ಟ್ನರ್ಶಿಪ್ ಕೂಡ ಇರುತ್ತೆ. ಆಲ್ರೆಡಿ ಫ್ರಾನ್ಸ್ನೊಂದಿಗೆ ಭಾರತ ಡೀಪ್ ಸ್ಟ್ರಾಟಜಿಕ್ ಮಿಲಿಟರಿ ಸಂಬಂಧವನ್ನು ಹೊಂದಿದೆ. ನಮ್ಮ ರಫಾಯಲ್, ಮಿರಾಜ್ 2000 ಸೇರಿದ ಹಾಗೆ ಅನೇಕ ಡಿಫೆನ್ಸ್ ಎಕ್ವಿಪ್ಮೆಂಟ್ಗಳನ್ನು ಫ್ರಾನ್ಸ್ ಸಪ್ಲೈ ಮಾಡಿದೆ. ಹಾಗಂತ ಪೂರ್ತಿಯಾಗಿ ಎಲ್ಲದರಲ್ಲೂ ಫ್ರಾನ್ಸ್ ಮೇಲೆ ಡಿಪೆಂಡ್ ಆಗಬಾರ್ದಲ್ವಾ. ನಮಗೆ ಜರ್ಮನಿ ಕೂಡ ಬೇಕು. ಹಾಗಾಗಿ ಭಾರತ ಈಗ ಜರ್ಮನಿಯೊಂದಿಗೆ ಬಿಗ್ ಡೀಲ್ ಮಾಡ್ಕೊಳ್ತಾ ಇದೆ. ಡ್ರ್ಯಾಗನ್ ಕುತ್ತಿಗೆಗೆ ಮಲಕ ಉರುಳು. ಈಗ ಅಸಲಿ ಆಟ. ಭಾರತ ಇಷ್ಟೆಲ್ಲ ರಿಸ್ಕ್ ತಗೊಂಡು 66,000 ಕೋಟಿ ರೂಪಾಯಿ ಸುರಿತಿರೋದು ಯಾರನ್ನು ತಡೆಯೋಕೆ? ಉತ್ತರ, ಚೈನಾ. ಹಿಂದೂ ಮಹಾಸಾಗರದಲ್ಲಿ
ಚೀನಾದ ಹಾವಳಿ ಮಿತಿ ಮೀರ್ತಾ ಇದೆ. ಪಾಕಿಸ್ತಾನದ ಗ್ವಾದರ್, ಶ್ರೀಲಂಕಾದ ಹಂಬನ್ಟೋಟ, ಇತ್ತ ಮಯನ್ಮಾರ್, ಹೀಗೆ ಭಾರತದ ಸುತ್ತಲೂ ನೌಕಾನೆಲೆಗಳನ್ನ ಸ್ಥಾಪಿಸಿಕೊಂಡು ಸ್ಟ್ರಿಂಗ್ ಆಫ್ ಪರ್ಲ್ಸ್ ಸ್ಟ್ರಾಟಜಿಯ ಮೂಲಕ ನಮ್ಮ ಕತ್ತು ಹಿಸ್ಕೋಕೆ ಚೀನಾ ಪ್ರಯತ್ನ ಪಡ್ತಾ ಇದೆ. ಎಸ್ ಸ್ನೇಹಿತರೆ, ಹೆಸರಿಗಷ್ಟೇ ಸ್ಟ್ರಿಂಗ್ ಆಫ್ ಪರ್ಲ್ಸ್, ಮುತ್ತಿನ ಹಾರ, ಆದರೆ ಇದು ಕುತ್ತಿಗೆಯ ಸುತ್ತ ಹಾವಿನ ಹಾರ. ನಂಬರ್ಸ್ ನೋಡಿದ್ರೆ ಯಾರಿಗಾದ್ರೂ ಟೆನ್ಷನ್ ಆಗಬೇಕು. ಈಗ ಆಲ್ರೆಡಿ ಹೇಳಿದಂತೆ 60ಕ್ಕೂ ಅಧಿಕ ಸಬ್ಮರೀನ್ಗಳನ್ನ ಮಾಡಿಟ್ಕೊಂಡಿದ್ದಾರೆ. ಇನ್ನೂ ಮಾಡ್ತಾನೆ ಇದ್ದಾರೆ, ನೂರಾರು ಬೇಕು ಅಂತ. ಅದರಲ್ಲಿ ಪವರ್ಫುಲ್ ನ್ಯೂಕ್ಲಿಯರ್ ಸಬ್ಮರೀನ್ಗಳಿದಾವೆ. ಇವು ಆಗಾಗ ನಮ್ಮ ಅಂಡಮಾನ್ ಸಮುದ್ರದ ಹತ್ತಿರ ಪಿಕ್ನಿಕ್ ಬಂದಂಗೆ ಬಂದು ಹೋಗ್ತಾ ಇದಾವೆ. ಇನ್ನೊಂದ್ ಕಡೆ ನಮ್ಮ ಶತ್ರು ಪಾಕಿಸ್ತಾನ ಕೂಡ ಸುಮ್ಮನೆ ಕೂತಿಲ್ಲ. ಅವರು ಕೂಡ ಇದೇ ಚೀನಾದಿಂದ 8 ಹ್ಯಾಂಗ್ ಓವರ್ ಕ್ಲಾಸ್ ಸಬ್ಮರೀನ್ ತಗೊಳ್ತಾ ಇದ್ದಾರೆ. ಅದಕ್ಕೆ ಕೌಂಟರ್ ಕೊಡೋಕೆ ಈ AIP ಸಬ್ಮರೀನ್ಗಳು ನಮಗೆ ಬೇಕೇ ಬೇಕು. ಯುದ್ಧದ ಸನ್ನಿವೇಶ ಬಂದ್ರೆ ಭಾರತದ ಹತ್ತಿರ ಇರೋ ದೊಡ್ಡ ಅಸ್ತ್ರ ಅಂದ್ರೆ ಮಲಕ್ಕಾ ಜಲಸಂಧಿ, ಮಲಕ್ಕಾ ಸ್ಟ್ರೇಟ್. ಇದು ಇಂಡೋನೇಷ್ಯಾ ಮತ್ತು ಮಲೇಷ್ಯಾ ನಡುವೆ ಇರೋ ಒಂದು ಸಣ್ಣ ಸಮುದ್ರದ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ ಅದನ್ನ. ಈಗ ನೋಡಿ ಝೂಮ್ ಇನ್ ಮಾಡಿ ತೋರಿಸ್ತೀವಿ ಇದು ಹೇಗಿದೆ ಅಂತ ಹೇಳಿ. ನೋಡಿದ್ರಲ್ಲ, ಚೀನಾದ 80% ಪೆಟ್ರೋಲ್ ಮತ್ತು ಡೀಸೆಲ್ ಇಲ್ಲೇ ನುಗ್ಗಬೇಕು. ಈ ದಾಳಿಯನ್ನ ಬ್ಲಾಕ್ ಮಾಡಿದ್ರೆ ಸಾಕು, ಚೀನಾದ ಅರ್ಧ ಎಕಾನಮಿ ಉಸಿರುಗಟ್ಟಿ ಸಾಯತ್ತೆ. ಆ ಕಿರಿದಾದ ಜಾಗದಲ್ಲಿ ಸೈಲೆಂಟ್ ಆಗಿ ಅವಿತು ಕೂತು ಶತ್ರುಗಳ ಹಡಗುಗಳನ್ನ ಬೇಟೆಯಾಡಬೇಕು ಅಂದ್ರೆ ಈ ಜರ್ಮನ್ ಸಬ್ಮರೀನ್ಗಳು ಪರ್ಫೆಕ್ಟ್ ಆಗಿ ಸೂಟ್ ಆಗ್ತವೆ. ಇದು ಭಾರತದ ಅಫೆನ್ಸಿವ್ ಸ್ಟ್ರಾಟಜಿ. ಜರ್ಮನ್ ಬ್ರೈನ್, ಇಂಡಿಯನ್ ಮಸಲ್. ಈ ಡೀಲ್ ನ ಮತ್ತೊಂದು ಹೈಲೈಟಿಂಗ್ ಅಂಶ ಬರೀ ಖರೀದಿಯಲ್ಲ, ಇದೊಂದು ಕಲಿಕೆ. ನಾವು ಸಬ್ಮರೀನ್ ಅಷ್ಟೇ ತರ್ತಾ ಇಲ್ಲ, ಅದನ್ನ ಮಾಡೋ ಟೆಕ್ನಾಲಜಿಯನ್ನ ಕೂಡ ತರ್ತಾ ಇದೀವಿ. ಭಾರತದ ಕಂಡೀಷನ್ ಕೂಡ ಹಾಗೆ ಇತ್ತು. ನೀವು ನಮಗೆ ಮೀನು ಕೊಡಬೇಡಿ, ಮೀನು ಹಿಡಿಯೋದನ್ನ ಕಲಿಸ್ಕೊಡಿ ಅಂತ, ದುಡ್ಡು ಕೊಡ್ತೀವಿ ನಿಮಗೆ ಅದಕ್ಕೆ ಅಂತ. ಜರ್ಮನಿ ಒಪ್ಪಿದೆ. ಈ ಒಪ್ಪಂದದ ಪ್ರಕಾರ ಟೆಕ್ನಾಲಜಿ ಟ್ರಾನ್ಸ್ಫರ್ ಆಗಲೇಬೇಕು. TOT, ಟ್ರಾನ್ಸ್ಫರ್ ಆಫ್ ಟೆಕ್ನಾಲಜಿ. ಇದು ಭಾರತದ ಸ್ಟ್ರಿಕ್ಟ್ ಕಂಡೀಷನ್. ಜರ್ಮನಿಯ TKMS ಕಂಪನಿ ನಮ್ಮ ಮುಂಬೈನಲ್ಲಿರೋ ಮಸ್ಗಾಂವ್ ಡಾಕ್ MDL ಇವರೊಂದಿಗೆ ಪಾರ್ಟ್ನರ್ಶಿಪ್ ಮಾಡ್ಕೋಬೇಕು. ಸಬ್ಮರೀನ್ ಡಿಸೈನ್, ಇಂಜಿನಿಯರಿಂಗ್ ಜರ್ಮನಿದು, ಆದರೆ ಅದರ ಮ್ಯಾನುಫ್ಯಾಕ್ಚರಿಂಗ್, ವೆಲ್ಡಿಂಗ್, ಫಿಟ್ಟಿಂಗ್ ಎಲ್ಲವೂ ನಮ್ಮ ಭಾರತದಲ್ಲೇ ನಡಿಬೇಕು. ಅಂದರೆ ಬ್ರೈನ್ ಜರ್ಮನಿದು, ಮಸಲ್ ಪವರ್ ನಮ್ಮದು. ಇದರಿಂದ ಏನಾಗುತ್ತೆ, ನಮ್ಮಲ್ಲೇ ಸಾವಿರಾರು ಉದ್ಯೋಗ ಸೃಷ್ಟಿಯಾಗುತ್ತೆ. ನಮ್ಮ ಇಂಜಿನಿಯರ್ಗಳಿಗೆ ಜರ್ಮನಿಯ ವರ್ಲ್ಡ್ ಕ್ಲಾಸ್ ಇಂಜಿನಿಯರಿಂಗನ್ನು ಕಲಿಯೋ ಅವಕಾಶ ಸಿಗುತ್ತೆ. ಆ ಇಡೀ ಸಬ್ಮರೀನ್ ಬಿಲ್ಡಿಂಗ್ನ ಇಕೋಸಿಸ್ಟಮ್ ನಮ್ಮಲ್ಲಿ ಡೆವಲಪ್ ಆಗುತ್ತೆ. ನಾಳೆ 5, 6, 8 ಅಲ್ಲ, ಇನ್ನೊಂದು 10 ಬೇಕಂದ್ರೂ ಕೂಡ ಈಗೇನಲ್ಲೇ ಆರ್ಡರ್ ಕೊಟ್ಟರೆ ಆಯಿತು. ಭಾರತದಲ್ಲೇ ಪಟಾರ್ ಅಂತ ಮ್ಯಾನುಫ್ಯಾಕ್ಚರ್ ಮಾಡ್ಕೊಬೋದು. ಬೇರೆ ರಾಷ್ಟ್ರಗಳ ಮುಂದೆ ಯುದ್ಧಗಳಂಥ ಸನ್ನಿವೇಶದಲ್ಲಿ ಕೈ ಚಾಚೋ ಪರಿಸ್ಥಿತಿ ನಮಗಿರೋದಿಲ್ಲ. ತಾಕತ್ತು ಹೆಚ್ಚಾಗುತ್ತೆ ನಮ್ಮ ನೇವಿದು, ಭಾರತದ್ದು. ಅದಕ್ಕೋಸ್ಕರನೇ ಇಷ್ಟೆಲ್ಲ ಮಾಡಲಾಗ್ತಿದೆ. ಆದರೆ ಸಬ್ಮರೀನ್ ಮಾಡೋದು ಮ್ಯಾಗಿ ಮಾಡಿದಷ್ಟು ಈಸಿ ಅಲ್ಲ. ಇಡೀ ಈಗ ಸೈನ್ ಆದರೂ ಕೂಡ ಮೊದಲ ಸಬ್ಮರೀನ್ ನೀರಿಗೆ ಇಳಿಯೋಕೆ ಕನಿಷ್ಠ 6 ರಿಂದ 7 ವರ್ಷ ಬೇಕಾಗುತ್ತೆ. 2032 ವೆಯ್ಟ್ ಮಾಡಬೇಕು. ಅಷ್ಟರವರೆಗೆ ನಮ್ಮ ಹಳೆ ಸಬ್ಮರೀನ್ಗಳನ್ನೇ ರಿಪೇರಿ ಮಾಡಿಕೊಂಡು ಅಡ್ಜಸ್ಟ್ ಮಾಡ್ಕೋಬೇಕು. ಇದೇ ಈಗಿರೋ ರಿಯಲ್ ಚಾಲೆಂಜ್. ಅದೇ ಕಾರಣಕ್ಕೆ ಈ ಸೆನ್ಸ್ ಆಫ್ ಅರ್ಜೆನ್ಸಿ. ಈ ಬಗ್ಗೆ ನಿಮಗೇನನ್ಸುತ್ತೆ? 66,000ದಿಂದ 70,000 ಕೋಟಿ ರೂಪಾಯಿ ಸುರಿದು ನಾವು ಈ ಬೆರಳೆಣಿಕೆಯ ಸಬ್ಮರೀನ್ಗಳನ್ನು ತಗೊಳ್ತಿರೋದು ಸರಿನಾ, ಅಥವಾ ನಾವು ರಷ್ಯಾದೊಂದಿಗೆ ಹೆಚ್ಚು ಗಟ್ಟಿಯಾಗಿ ನಿಲ್ಲಬೇಕಾಗಿತ್ತಾ ಪೂರ್ತಿ ನಂಬಿಕೊಂಡು? ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಡಿಫೆನ್ಸ್ ಮತ್ತು ಜಿಯೋ ಪಾಲಿಟಿಕ್ಸ್ ಬಗ್ಗೆ ಇಂತಹದೇ ಇನ್ಡೆಪ್ ಮತ್ತು ರೋಚಕ ಅನಾಲಿಸಿಸ್ಗಾಗಿ ಮಸ್ತ್ ಮಗ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.